ವಿಡಿಯೋನ ಮತ್ತೆ ಇವಾಗ ಕಂಟಿನ್ಯೂ ಮಾಡಕತ್ತೀವಿ ರೀ. ಮತ್ತು ಒಬ್ರು ಬಡ್ಡಿ ತೊಗೊಳಕ್ಕೆ ಬರ್ತಂದಾರು, ಮತ್ತು ನಾ ಏನು ಬರುವಾರ ಬಿಡುವಾರ ಇವ್ರ ಸಲುವಾಗಿರ ನಾ ಸಂಘ ರೊಕ್ಕ ತೊಗೊಂಡ್ನಿ. ಬರಲಿಲ್ಲ ಅಂದ್ರೆ ಕೈ ಕೊಟ್ಟುವಂದ್ರೆ ಮೈ ಮೇಲೆ ಲಾಸ್ ಆದಂಗೆ ನನಗೆ. ಯಾವಾಗ ಬರ್ತಾವೆ ಏನೋ, ಈ ನನ್ನ ಗಂಡು ಒಂದು ಮನ್ಯಾಗ ಐತಿ, ಇದು ಯಾವಾಗ ಹೋಗ್ತೈತೋ, ಯಾವಾಗ ಬರ್ತಾವೆ. ಇದ್ರೆ ನಾವು ರೊಕ್ಕ ಕೊಡೋದಲ್ಲ ಮತ್ತು ಕಾಯ್ಕೋ ಓದ್ಕೊಂಡಿರ್ಬೇಕಿದ್ರ ಸಲುವಾಗಿ. ಫ್ರೆಂಡ್ಸ್, ಸಪೋರ್ಟ್ ಮಾಡಕತ್ತೀರಿ. ಹಿಂಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿರಿ. ಮತ್ತು ನಮ್ಮ ವಿಡಿಯೋದಾಗ ಏನಾರ ತಿದ್ಕೋಬೇಕು ಅಂದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡೋದ ಮರಿಲಕ್ಕೆ ಹೋಗಬೇಡ್ರಿ. ನಾವು ನಿಮ್ಮ ಕಮೆಂಟನ್ನು ಸ್ವೀಕಾರ ಮಾಡಿ ತಿದ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ರೀ. ಇನ್ನೊಂದು ಪರ್ಸೆಂಟ್ ಕುಡುಕು ಗಂಡೊಂದು ಮನ್ಯಾಗ ಬಿದ್ದೈತಿ, ಇವತ್ತು ಎಲ್ಲಿ ಹೋಗಿ ಎಲ್ಲಿ ಬಿಟ್ಟಿಲ್ಲ. ಈ ಸಂಗೀತ ನೂಲು ಏನಂತಾರದು ದಾಂತೇನಿ ಕೇಳೋಗ್ಬೇಕು. ಪಟ್ನ ಬಂದ್ರೆ ಸಾಲ ಕೇಳಕ್ಕೆ ಹೆಂಗೆ ಏನು ಮಾಡೋದು. ಇವ ನನಗರ ಸಾಕಾಗೈತಿ, ಯಾವಾಗ ಹೋಗ್ತಾನೋ ಯಾರು ಗೊತ್ತೀನಿ. ಅವು ಇದ್ದಾಗ ಆಕೆ ಬಂದು ರೊಕ್ಕ ಅವ್ನು ನೋಡಿದ, ನಾನು ಎಲ್ಲರ ಮನ್ನರ ಕೊಟ್ಟ ಒಲ್ಯಾಕ ಇವ ರೊಕ್ಕ ಇಸ್ಕೊಂಡೇ ಬಿಡ್ತಾನೆ. ನೀನು ಏನೇನು ನಂಗೆ ಒಂದು 50 ರೂಪಾಯಿ ಕೊಡು. ಕುಡಿದ್ಯಾ ಯಾವ ಎಲ್ಲಿಯಾರು ಇಟ್ಕೊಂಡಿರ್ತೀವೋ ಮರಯ್ಯ. ಮನ್ಯಾಗ ನೋಡ್ರೆ ಇನ್ಕಲ್ತಿರತ್ತಾನ ಚಲೋನ ಇದ್ದಿ, ಒಮ್ಮೆ ಹೆಂಗೇನು ಕುಡಿದಿ ಎತ್ತನ್ನ ನೀ. ನೀ ನನ್ನ ಚಿನ್ನು ಅದಿಲ್ಲೋ, ನೀ ನನ್ನ ಚಿನ್ನು ಬಂಗಾರಿ ಇದ್ದೀನಿ. ಅದೆಲ್ಲ ಕೇಳಬೇಡ. 50 ರೂಪಾಯಿ ಕೊಡಲಿಲ್ಲ ನಾ ಇನ್ನು ಇಲ್ಲಿದ್ದು ಹೋಗಂಗಿಲ್ಲ ನೋಡು. ನಾ ಇಲ್ಲೇ ಕೊಡ್ರ. ನಿನ್ನ ಗೆಳತಿಯಾರು ಯಾರ್ಯಾರು ಬರ್ತಾರಲ್ಲ, ಶಾಂತಕ್ಕ ಅವರು ಇವರು, ಅವರೆಲ್ಲಾರ ಮುಂದೆ ಹಿಂಗೆ ಚಾಡ ಹೇಳವ್, ಅವರೆಲ್ಲಾರ ಮುಂದೆ ಹಿಂಗೆ ಬಡ್ಯಾವ್, ಅವರೆಲ್ಲಾರ ಮುಂದೆ ಹಿಂಗೆ ಹಸೆ ಮಾಡವ್ ನೋಡ. ಇವ ನನ್ನ ಹನ್ಬಾರಕ್ಕೆ ನಮ್ಮ ಹೋಗಿ ಏನು ಇದ್ರ ಗಂಟು ಹಾಕಿಳೋ ಕುಡುಕ್ ಬಾಜಿನ ಇದನ್ನು ಇಲ್ಲಿ ಕುಣ್ಸ್ಕೊಂಡು ಕೂತ್ರೆ ಹಾಕಿ ಹೋಗ್ಬೇಕು ಬಂದ್ರೆ ಏನು ಮಾಡೋದು. ಇನ್ನು 50 ರೂಪಾಯಿ ಇದಕ್ಕೆ ಬಡಿಬೇಕಲ್ಲ, ಹೋಲ್ ಬಿಡೋ ಕಡೆ ಹಾಳಾಗಿ 50 ರೂಪಾಯಿ ಇಲ್ಲೋ 2,500 ರೂಪಾಯಿ ಬಡ್ಡಿ ಬರ್ತೈತಿ ವಾರಕ್ಕೆ. ಈ 50 ರೂಪಾಯಿ ಏನು ಇವ್ನ ಜೋಡಿ ಎಲ್ಲಿ ಬೇನ್ ಹತ್ತದು. ಆತಳಪ್ಪ ಕೊಡ್ತೇನೆ, ಇದಟ್ಟಿಟ್ಟು ಹುಚ್ಚಿ ಕುಡ್ದು ಬಾ ಮನೆಗೆ. ಜಲ್ದಿ ಬಾ ನೋಡ, ನೀ ಮನೆ ಕಡೆ ಹೇಳೇನ್ಯ. ನಾ ಚೆನ್ನು ಬರ್ತೇನು, ಬಟ್ಟ ಕೊಡು ಪಟ್ನ. ಹಾಳು ಮಾಡಬೇಡ್ರಿ. ಭಾಳ ಕಷ್ಟಪಟ್ಟು ದುಡಿತಿರ್ತೇನೆ ನಾನು. ನೀವು ಹಿಂಗೆ ಹಾಳು ಮಾಡ್ಕೊತ ಕೂತ್ರೆ ಹೆಂಗೆ? ಮಕ್ಕಳ ಮರಿ ಸಾಕೋದು ಹೆಂಗೆ ರೀ? ಎಟ್ಟರೆ ಹೇಳಿ ನಮ್ಮವ್ರು ನಿಮಗೆ ಗಂಟು ಹಾಕಿ ತಪ್ಪಿ ನಿಮಗೆ ಅನ್ಯಾಯ ಮಾಡಲ್ಲ. ನಾನು ನಿಯತ್ತಾಗಿ ಜೀವನ ಮಾಡಾಕತ್ತೀನಿ, ನೀವು ನಿಯತ್ತಾಗಿ ಸಂಸಾರ ಮಾಡ್ಕೊತ ನಡೆದೀನಿ. ನೀವು ಹಿಂಗೆ ಮಾಡಿರಿ ಹೆಂಗೆ ಮಾಡೋದು ಹೇಳ್ರಿ ಮುಂದಿಂದ? 50 ರೂಪಾಯಿ ಮಕ್ಳ ಕೈಯಾಗ ಕೊಡಕ್ಕೆ 100 ಸಾರಿ ವಿಚಾರ ಮಾಡ್ತೇನೆ. 10 ರೂಪಾಯಿ ಕೊಡಂದ್ರೆ ಮಮ್ಮಿ 10 ರೂಪಾಯಿ ಕೊಡಂದ್ರೆ ಮಕ್ಕಳಿಗೆ 100 ಮಾತು ಮಾತಾಡಿ 1 ರೂಪಾಯಿ ಕೊಟ್ಟು ಕಳಿಸ್ತೇನೆ. ನೀವು ಇರುವಾರ್ಲೆ ಕಟ್ಕೊಂಡು ಗಂಡ ಕುಡಿಲಿ ಹೊಡಿಲಿ ಕಟ್ಕೊಂಡು ಗಂಡತ್ತ ಹಿಂಗೆ ವಿಚಾರ ಮಾಡಿ ನಾನು ನೀವು ಕೇಳ್ದಾಗೆಲ್ಲ ರೊಕ್ಕ ಕೊಡ್ತೀನೋ. ನೀವು ಹಿಂಗೆ ಕುಡಿದು ಹಾಳಾಗಿ ಏನ್ರ ಆಗ್ತಂದ್ರೆ ನಿಮಗೇನ್ರಾಗಿ ಸತ್ರಿ ಅಂದ್ರೆ ನಾವು ಏನು ಮಾಡೋಣ್ರಿ? ಇಲ್ಲಿ ಚಿನ್ನು, ಇವತ್ತು ಲಾಸ್ಟ್ ಚಿನ್ನು, ನಿನ್ನ ಮೇಲೆ ನೀ ಚಿನ್ನು, ಇನ್ನು ಒಟ್ಟು ದಾರದ ಅಂಗಡಿಗೆ ಹೋಗಂಗಿಲ್ಲ ಚಿನ್ನು. ಏನು ಚಿನ್ನನೋ ಮಣ್ಣು ತಗೋರಿ 50 ರೂಪಾಯಿ. ಜಲ್ದಿ ಬರ್ರಿ ಮನೆ ಕಡೆ. ಅದಾತು. ಈಗ ಯಾಕೆನ ಬರವಾಳ ಇದು ನನ್ನ ಗಂಡನೊಂದು ಕಳಿಸಿಬಿಟ್ನಿ, ದೊಡ್ಡ ತಲೆನೂ ಹೋದಂಗಾತು. ಆದ್ರೆ ಈಗ ಪರ್ಸೆಂಟಿನ ಬರೋಗತ್ತಲ್ಲ ಆತನ್ನ. ಇದ್ರ ನಂಬಿಕೆ ಇಟ್ರೆ ನಾನು 1,00,000 ರೂಪಾಯಿ ದೇನೆ ತೆಗ್ದೀನಿ. ವಾ ದೇನೆ ಹತ್ತು ನೋಡಿ, ನಾ ಸಂಘ ತೆಗ್ದೀನಿ. ಸಂಘು ದೇನೆ ಇದ್ದಂಗೆ ಬಿಡುವ, ಅದನ್ನು ವಾರ ಕಟ್ಟಬೇಕಲ್ಲ. ಆದ್ರೆ ವಾರ 2,500 ರೂಪಾಯಿ ಕಂತೈತ್ಲಿ. ಈಕಿ ತೊಗೊಂಡು ಹೋದ್ರೆ ಚಲೋ, ತೊಗೊಂಡಿಲ್ಲಂದ್ರೆ ಹೆಂಗೆ ತಲೆ ಮೇಲೆ ತಟ್ಟಲ್ಲ. ಯಾವಾಗ ಬರ್ತಾಳೆ ಈಕಿ ಫೋನ್ ಹಚ್ಚಿರ ಈಕಿ ಫೋನು ಯೂಸ್ ಮಾಡಂಗಿಲ್ಲಲ್ಲ. ಅದೊಂದು ದೊಡ್ಡ ಬೇನೆ. ಎಲ್ರಿ ಆಕಿ ಗಂಡು ಎತ್ತಿದಂದ್ರೆ ಗಂಡಿಗೆ ಹೇಳಿರ್ತಾ ಅನಿಸ್ತೈತಿ. ಯಾಕಂದ್ರೆ ಹೊಲಕ್ಕೆ ಎದಕ್ಕೆ ಬೇಕಂದಿಳು. ಮತ್ತು ಗಂಡ್ರಿಗೆ ಹೇಳ್ತಾಳೆ ಕರೆ, ಆದರೂ ಏನು ಫೋನ್ ಹಚ್ಚೋದು. ಇನ್ನೊಂದು 10-15 ಮಿನಿಟ್ ಕಾಯ್ತಾನೆ. ಬರಲಿಲ್ಲ ಅಂದ್ರೆ ಫೋನ್ ಹಚ್ಚಿರ ಆತ ಕಡೆ ರಾಣಿ ಹೂವ ಶಾಂತಕ್ಕೆ ಬಂದ್ರೆ ಅನ್ನಿಸ್ತೈತಿವ್ವ. ಬಂದ್ರೆ ಬರುವಾಗ ಬಿಡು. ನಿನ್ನೀಗ ಹೇಳೈತ್ಲ ಬಡ್ಡಿ ಆಡಕ್ಕೆ ರೊಕ್ಕ ಸಂಘ ತೆಗ್ದೇನಂತ ಹೇಳಿ ಇರುವಲ್ಲಕ್ಕ. ಬಾ ಶಾಂತಕ್ಕ ಒಳಗೆ ಬಾರ. ಈ ಕಡೆ ಹೊರಗೆ ಇಚ್ಚಿಕೆ ಮಗಳು ಬಾಗಿಲ್ದಾಗದೀನಿ, ಬಾ ಈ ಕಡೆ ಬಾ. ಹಾಂ ಬನ್ನಿ. ನಿನ್ನ ಗಂಡ ಅದಾನ ನಾವು ಮತ್ತೆ ಕುಡುದು ಮತ್ತೆ ಎಲ್ರಿ ದನಿಗೆ ಮಾಡ್ಕೊತ ನಿಂತಿದ್ದಾನು. ಇದ್ರೆ ಹೇಳುವ, ನಾ ಈ ಕಡೆ ಹೋತನು. ಇಲ್ಲಿ ಬಾರ ಶಾಂತಕ್ಕ, ಇಲ್ಲಿ ಬಾ. ಮತ್ತೆ ಶಾಂತಕ್ಕ ಬಾಲಪ್ಪ, ಕುಂಡ್ರಬೇಕು ಕುರ್ಚಿ ಮೇಲೆ. ಈ ಕುರ್ಚಿ ಮೇಲೆ ಅದು ಏನು ಕುಂಡ್ರಂಗಿಲ್ಲವ. ಅದ ಈ ಕಡೆ ನಡೆದಿದ್ನೇ ಜರ. ಅದ ಎಮ್ಮಿ ಒಂದು ಐತಂದಿರಲ್ಲ, ಎಮ್ಮಿ ತೊಳಕಿದ್ನಿಲ್ಲ. ಒಂದು ಎಮ್ಮಿ ಐತಂದಿರುವ ಈ ಬಾಜು ಮನ್ಯಾಗ ಐಕೆ ಪಾರಕ್ಕೊಳು ಎಮ್ಮಿ ಮಾರವ್ರದಾರಲ್ಲ, ಅದನ್ನ ಐತಂದಿರು ತೊಗೊಳಕ್ಕೆ ಹೋಗ್ಬೇಕತ್ತ. ನಡೆದಿದ್ದು ನೋಡಿ ಬರಾಕತ್ತ. ನಮ್ಮ ಮನೆಯವ್ರು ನೋಡ್ಕೊಂಬಾ ಅಂದಾರ. ಅದನ್ನ ನೋಡ್ಕೊಂಡು ಬಂದ್ರೆ ಆತು. ಜಮಾಕಿ ಮತ್ತು ಒಂದಿತ್ತು ಹೆಂದ ಮುಂದೆ ಆದ್ರೆ ನಮಗೆ ರೇಟ್ ಚಲೋ ಅನಿಸಿದ್ರೆ ತೊಗೊಳಕ್ಕೆ ಬರ್ತೈತೆ ಅಂತ ಹೇಳಿ ಎಮ್ಮಿ ನೋಡಿ ಬರ್ಬೇಕಂತ ಹೇಳಿ ನಡೆದಿದ್ನೆ. ಹಂಗೆ ನಿಮ್ಮ ಬಾಗಿಲು ತೆರೆದಿತ್ತ. ಮತ್ತೇನು ಮನ್ಯಾಗ ಅದ ಹೋಗಿ ಮಾತಾಡ್ಸಿ ಹೋದ್ರ ಆತಂತ ಹೇಳಿ ಬನ್ನಿವ. ಹೌದು ಚಲೋ ಆತು ಬಿಡುವ. ಎಮ್ಮಿ ಎಟ್ಟಕಂದಾರ ಅವ್ರು, ನಿನಗೆ ಎಟ್ಟಿರ್ತಾನೆ ಬೇಕಾಗೈತೆ, ಅವ್ರಿಗೆ ಎಟ್ಟಿರ್ತಾನೆ ಅಂದಾರ. ಬಾ ಚಾರ ಮಾಡೋಣ ಬಾ. ಹಂಗೆ ಹೊಂಟಿದ್ದೀನಿ
ಚಾದಗಿ ಅದು ಏನೋ ಬ್ಯಾಡ್ರ ನೀ ತಡ ಬೇರೆ ಆಗೈತಿ ಪಟ್ನ ಈಗ ಎಮ್ಮಿ ನೋಡಿ ಬಂದ ಮತ್ತು ಈಗ ಹುಡುಗರು ಬೇರೆ ಬರೋ ಟೈಮ್ ಆಗೈತ್ಲೆ ಸಾಲಿ ಹುಡುಗರು ಬೇರೆ ಅದಕ್ಕೆ ಈಗ ಟೈಮ್ ಇಲ್ಲ ಮತ್ತು ಏನು ನೋಡ್ಬೇಕ ಅವ್ರ 75 ಹೇಳಕತ್ತಾರ ನಾವು ಒಂದು 60 ತನಕ ಬಿದ್ರೆ ತೊಗೋಬೇಕತ್ ಮಾಡಿವ ನೋಡೋದು ಏನೇನಾಗ್ತದೆ ಜಮಾಶೆ ನಮಗೆಲ್ಲ ಹೊಂದಿತ್ತಂದ್ರೆ ತೊಗೊಳೋದೆ ಇಲ್ಲಾಂದ್ರೆ ಪ್ಯಾಟಿಗೆ ಹೋಗಿ ತೊಗೊಂಬರ್ಬೇಕತ್ತ ವಿಚಾರ ಮಾಡಿ ಹತ್ನಿ ಪ್ಯಾಟಿ ರವಿವಾರ ದಿನ ಇರ್ತೈತ್ಲಕ್ಕವ ಆಯ್ತಾರ ಹತ್ನಿ ಪೇಟೆಗೆ ಬರತ್ತಾವಲ್ಲ ಎಮ್ಗಳದೆಲ್ಲ ದೊಡ್ಡ ಜಾತ್ರೆದಾಗ ಆಗ್ತೈತಿ ಬಿಡುವ ಹತ್ನಿಪೇಟೆಗೆ ಎಮ್ಗಳೆಲ್ಲ ಮಾರ್ತಿರ್ತಾರ ಅಲ್ಲೇ ನೋಡ್ರ ಆಯ್ತತೆ ಅನ್ಕೊಂಡಿವಿ ಮತ್ತು ಅದಕ್ಕಿಂತ ಮುಂಚೆ ಆಕೆ ಹೇಳ ಪಾರಕ್ಕೆ ಮಾರಾರದಿವತ್ತ ಮತ್ತು ನಮ್ಮ ನೋಡಿದ್ದು ಆಗ್ತೈತಿ ಎಮ್ಮಿನೂ ಅಂದ್ರೆ ಆ ಕಡೆ ಈ ಕಡೆ ಗೊತ್ತಿಲ್ಲ ತೊಗೊಳಕಿತ್ತ ಆಕಿದೆಲ್ಲ ದಿನ ಬೆಳಗಾದ್ರೆ ಆಕಿ ಎಮ್ಮಿನ ನೋಡಿದಾರದೀವಿ ಹಿಂಡಾಕ್ ಚಲೋ ಐತಿ ತಿನ್ನಾಕ ಚಲೋ ಐತಿ ಅದೇ ಸಲುವಾಗಿ ಮತ್ತು ನೋಡ್ಬೇಕಂತ ಹೇಳಿ ನಡೆದೀನಿ ಆಕೆ ಕೊಟ್ರೆ ನಮ್ಮ ರೇಟ್ ಜಮಾಯಿಸಿ ಕೊಟ್ರೆ ತೊಗೊಳೋದ ಇಲ್ಲಾಂದ್ರೆ ಏನೈತಿ ಹತ್ನಿ ಪ್ಯಾಟಿಗೆ ಹೋಗಿ ತೊಗೊಬರ್ಬೇಕಂತ ಮಾಡೀನಿ ಹೌದು ಚಲೋ ಬಿಡು ಮತ್ತು ಅಟ್ಟಂದ್ರೆ ಯಾಕಂದ್ರೆ ಈಗ ಎಮ್ಗಳೆಲ್ಲ ಭಾಳ ತುಟ್ಟಿದಾವ ನೋಡಿ ಶಾಂತಕ್ಕ ಮತ್ತು ಅವ್ರು 75 ತನ ಅಂದ್ರೆ ಬರೋಬ್ಬರಿ ಐತಿ 60 ತನ ಅಂದ್ರೆ ಕರೆಕ್ಟ್ ಐತೆ ಕೇಳಿ ನೋಡು ಒಂದು 2 ರೂಪಾಯಿ ಹಿಂದೆ ಮುಂದೆ ಅಟ್ಟ ತಗೋ ಯಾಕಂದ್ರೆ ನಿಮ್ಮ ಮನೆಯವ್ರು ಯಾವತ್ತು ಹೊಲ್ದಾಗ ಹೋಗ್ತಿರ್ತಾರಲ್ಲ ಮೇವು ತರ್ತಾರ ಮತ್ತು ಆ ಕಡೆ ಈ ಕಡೆ ಹಾಳು ಮಾಡೋದೇನೈತಿ ಅದೋ ಒಂದು ಸೂಡು ಮೇವು ತಂದು ಹಾಕಿರಂದ್ರೆ ನಿಮ್ಮ ಮನೆಗೆ ಹೈನ್ ಆಗ್ತೈತೆ ಹಾಲ ಮೊಸರ ನಮಗೂ ಗೆಳತಿಯರಿಗೆ ನೀನು ಹಾಲ ಮೊಸರ ಕೊಟ್ಟ ಗೆಳತಿಯರ ಒಬ್ಬರೊಳಗೂ ನೆಟ್ಟು ಎಮ್ಗಳಿಲ್ಲ ನಿನ್ನೊಬ್ಬಕ್ಕಿದು ಎಮ್ಮೆ ಇತ್ತತಿ ಕೊನಿ ನಮ್ಮೆಲ್ಲರಿಗೆ ಹಾಲ ಮೊಸರ ನಮಗೂ ಇದ್ದಂಗೆ ಒಣ ಮನೆಯಾಗ ಎಮ್ಮೆ ಇದ್ದಂಗೆ ಮತ್ತು ನಿಮಗೂ ಒಂದು ಟೈಮ್ ಹಾಲು ಹಾಕಿದೆ ಅಂದ್ರೆ ಆರಾಮ ಶಾಂತಿ ನಡೆದು ಹೋಗ್ತೈತಿ ಈಗಿನ ಕಾಲದಾಗ ಅಟ್ಟ ವಿಚಾರ ಮಾಡೀನಿ ನಾನು ತಡ ಆಗ್ತೈತೆ ಮತ್ತು ಆಕಿ ಹೋಯಲ್ಲಿ ಪಾರಕ್ಕೆಲ್ಲಿ ಹೊಂಟಾಳತ್ತ ಮತ್ತು ಅದಕ್ಕೆ ಎಮ್ಮಿ ನೋಡಿ ಬರ್ತಾನೆ ಬಂದು ನಾಳೆ ನಮ್ಮ ಮನೆಯವ್ರು ನಾನು ಹೋಗಿ ಮಾತಾಡೋರ್ದು ಯಾಕಂದ್ರೆ ಅವ್ರ ಮನೆಯವ್ರ ಮೆರಿಲತ್ತೇಲಿ ಊರು ಹೋಗ್ಯಾರತ್ತ ಅನ್ನ ಹಾಕಿ ಗಂಡ ಅದಕ್ಕೆ ಹೋಗಿ ನೋಡಿ ಬರ್ತಾನೆ ನೀನು ನಿಂದು ಏನು ಕೆಲಸ ಐತಿ ಮುಗಿಸ್ಕೊ ಹೌದು ಹೋಗಿ ಬಾ ಶಾಂತಕ್ಕ ಮತ್ತು ಇದು ಕುಂಡಲ ಒಂದಿಟ್ಟು ಚಾ ಕುಡಿಯಕ್ಕೆ ಚಾಗಿ ಏನು ಬೇಡ ಈಗ ಮತ್ತೊಂದು ಬರ್ತನು ಬಂದೇ ಇಲ್ಲ ಮನೆ ಕಡೆ ಏನು ಒಟ್ಟು ಮೊನ್ನೆ ಸಂಘದಿನ ಆತು ಸಂಘನಾಗ ಏನು ಭೇಟಿ ಆಗಿದ್ವಲ್ಲ ರೊಕ್ಕ ತಕೊಂಡ್ಮೇಲೆ ನೀನು ಆ ಕಡೆ ನಾನು ಈ ಕಡೆ ಅವರು ಎಲ್ಲರೂ ಆ ಕಡೆ ಆಗಿಬಿಟ್ಟ ನೋಡಿ ಎಲ್ಲಿ ಒಬ್ಬರು ಒಂದಿಟ್ಟೇನು ಒಬ್ಬರು ಬೇಟ್ಸು ಕೈ ಇಲ್ಲಿ ನೋಡು ಏನು ಬಿಡುವ ಹಂಗೆ ದಗದೊಳಗೆ ಆಗಂಗೆ ಇಲ್ಲ ಮತ್ತು ಪ್ಯಾಟಿಗೆ ಹೋಗೋದೈತ್ಲ ಈಗ ಪ್ಯಾಟಿ ಸಲುವಾಗಿ ಹೋಗಾಗ ಎಲ್ಲರೂ ಕೂಡತ್ತೀವಲ್ಲ ಅವಾಗ ಕೂಡ್ರೆ ಆತು ತಗೋ ಮತ್ತು ಅವರು ಏನೋ ಎಲ್ಲಿಲ್ಲ ಅವ್ರ ದಗದ್ನಾಗ ಇರ್ಬೇಕು ಮತ್ತು ನೀನು ಏನು ಈ ಕಡೆ ಹಾದೇ ಇಲ್ಲ ನನಗೂ ಬರೋಕೆ ಸೌಡ ಸಿಕ್ಕಿಲ್ಲ ನೋಡಿ ಏನು ಮಾಡ್ತಿ ಹಂಗೆ ಆಗ್ತೈತೆ ಬಿಡುವ ಒಟ್ಟು ದಗದ ಬಗಸಿ ಹುಡುಗರು ಕುಂಡಿ ತೊಳಿ ಅವಕ್ಕೆ ಅಡುಗೆ ಮಾಡಿ ಹಾಕು ಗಂಡನ ವ್ಯವಸ್ಥೆ ಮಾಡು ಇದ್ರಾಗ ಟೈಮ್ ಹೋಗಿಬಿಡ್ತೈತೆ ನೋಡುವ ಇರುವಲ್ಲಕ್ಕ ನಾನು ನಡೀತೀನಿ ಹಂಗೆ ಆಗ್ತೈತೆ ಅಕ್ಕ ನಡಿ ಕ್ಯಾನ್ ಇಟ್ಟೋತಾದ್ರೆ ಏನೋ ಬರುವಾಳ ಯಾಕೆ ಫೋನ್ರೆ ಹಚ್ಚಲೇನ ರಾಣಿ ಅಕ್ಕ ರಾಣಿ ಅಕ್ಕ ಹಾಂ ಬಾ ಒಳಗದಿನ ಬಾ ಇಲ್ಲೇ ಈ ಕಡೆ ಹಿಂದಿನ ಬಾಗಲ್ದಾಗ ಬಾ ಇಲ್ಲೇ ಕೂತೇನೆ ಬರ್ರಿ ಅಣ್ಣಾರ ಆರಾಮದಿರ್ಲೆ ಬಾರಕ್ಕ ಬಾ ಹಾಂ ನಮಸ್ಕಾರ ಅಕ್ಕಾರ ನಮಸ್ಕಾರ ಬರ್ರಿ ನಾರಿ ಕುರ್ಚಿ ಮೇಲೆ ಕುಂಡ್ರಿ ಬಾರಕ್ಕ ಬಾ ಕುರ್ಚಿ ಮೇಲದು ಏನು ಬ್ಯಾಡ್ರಿ ಅಕ್ಕಾರ ಅದು ನಿಮ್ಗೆ ಬಡ್ಡಿ ಹಂಗೆ ದುಡ್ಡು ಹೇಳಿದ್ದೀವಲ್ರಿ ನಮ್ಮ ವೈಫ್ ಹೇಳಿರಲ್ರಿ ಅದೇ ಬೇಕಾಗಿದ್ದು ರೀ ಅದಕ್ಕೆ ಮತ್ತು ಭಾಳ ದೊಡ್ಡ ಅಮೌಂಟ್ ಆಗ್ತೈತಲ್ರಿ ಅದಕ್ಕೆ ನಾನು ಸ್ವಲ್ಪ ಎನ್ಸಕ್ಕಾದ್ರೆ ಆಯ್ತು ಹೇಳಿ ನಾನು ತೊಗೊಂಡು ಹೋಗ್ಬೇಕಂತ ಬನ್ರಿ ಅಂದ್ರೆ ಬರೀ ಹೆಣ್ಮಕ್ಳು ವ್ಯವಹಾರ ಆಗೋದು ಬೇಡಲ್ರಿ ನಾವು ಗಂಡು ಮಕ್ಳದ ಮನೆಯವ್ರು ಇದ್ರೆ ನಿಮಗೂ ರೊಕ್ಕ ಕೊಡೋಕೆ ಧೈರ್ಯ ಆಗ್ತೈತೆ ನೋಡ್ರಿ ಅಕ್ಕಾರ ಅದಕ್ಕೆ ಬನ್ರಿ ನಾನು ಹೌದ್ರಿ ಅಣ್ಣಾರ ನಮ್ಮದು ಹಂಗೆ ನೋಡ್ರಿ ನಮ್ಮದು ಖರೇನ ಅದ ನಾವು ರೀ ಕೇಳೋ ಟೈಮ್ಗೆ ರೊಕ್ಕ ಕೊಡ್ತೀವಿ ರೀ ನಮಗೆ ಕೇಳೋ ಟೈಮ್ಗೆ ವಾಪಸ್ ಕೊಟ್ರೆ ಮುಗೀತು ರೀ ಅದ್ರಾಗ ಸ್ವಲ್ಪ ಗಂಡು ಮಕ್ಳು ಇದ್ರೆ ನಮಗೂ ಮಾತಾಡೋಕೆ ಹಾದಿ ಆಗ್ತೈತಲ್ರಿ ಒಂದು ಸ್ವಲ್ಪ ಧೈರ್ಯ ಬರ್ತೈತೆ ರೀ ಮನೆ ಗಂಡು ಮಕ್ಳಿಗೆ ಗೊತ್ತೈತೆ ಬಿಡಪ್ಪ ಬಡ್ಡಿ ಹಂಗೆ ಕೊಟ್ಟಿದ್ದ ಅನ್ನೋದೊಂದು ಧೈರ್ಯ ಇರ್ತೈತಲ್ರಿ ನಮಗೂ ಬಂದಿದ್ದು ಭಾಳ ಚಲೋ ಆತು ನೋಡ್ರಿ ಅಣ್ಣಾರ ಹಾಂ ಕರಿ ಅದ ರೀ ಮತ್ತು 1 ಲಕ್ಷ ರೂಪಾಯಿ ಬೇಕಾಗ್ಯಾವತ್ತು ಹೇಳಿದ್ದೀವಿ ರೀ ಮತ್ತು ಅದ್ರದ್ದು ಬಡ್ಡಿ ವಾರ ಎಷ್ಟಾಗ್ತೈತೆ ಹೇಳ್ರಿ ಅಕ್ಕಾರ ಸ್ವಲ್ಪ ಊರಿಗೆ ಹೊಂಟೀವಿ ಮತ್ತು ದುಡ್ಡು ತೊಗೊಂಡು ಹೋಗೋದೈತಲ್ರಿ ಸ್ವಲ್ಪ ಅರ್ಜೆಂಟ್ಲೆ ಕೊಟ್ರೆ ಚಲೋ ಆಗ್ತೈತೆ ರೀ ಅಕ್ಕಾರ ಅದೇನಾರ ನೀವು 1 ಲಕ್ಷ ರೂಪಾಯಿ ಬೇಕಂದಿದ್ರಲ್ಲ 1 ಲಕ್ಷದ 10,000 ಬಡ್ಡಿ ಆಗ್ತೈತೆ ರೀ ವಾರದ ನೀವು ವಾರ ಬಡ್ಡಿ 10,000 ರೂಪಾಯಿ ಕರೆಕ್ಟ್ ನನಗೆ ಕೊಟ್ಕೊತ ಹೋದ್ರೆ ಮುಗೀತು ರೀ ಅಂದ್ರೆ ರವಿವಾರಕ್ಕೊಮ್ಮೆ ನನಗೆ ನೀವು 10,000 ರೂಪಾಯಿ ತಂದು ಕೊಡ್ಬೇಕ್ರಿ ಅಂದ್ರೆ ಆಯ್ತಾರೆ ಇವತ್ತು ಆಯ್ತಾರ ನಿಮ್ಗೆ ರೊಕ್ಕ ಕೊಡಾಕತ್ತೇನಿ ಅದಕ್ಕೆ ಆಯ್ತಾರ ನನಗೆ ಎಷ್ಟೊತ್ತಿದ್ರು ಸಾಯಂಕಾಲ ಒಳಗೆ 10,000 ರೂಪಾಯಿ ಬರ್ಬೇಕು ರೀ ಅನ್ನಾರ ಯಾಕಂದ್ರೆ ನಿಮಗೆ ನಾ ಫೋನ್ ಹಚ್ಚಂಗಿಲ್ಲ ರೀ ನಿಮಗೆ ನಾವು 4 ಮಂದಿಗೆ ಓನ್ಯಾಗ ಹಳ್ಳ್ಯಾಗ ಯಾರಿಗೆ 4 ಮಂದಿಯಾಗ ಇವರು ನೋಡ್ರಿ ರಾಜನ್ ಅವ್ರ ರೊಕ್ಕ ತೊಗೊಂಡಾರ ನನ್ನ ಕಡೆ ಬಡ್ಡಿ ಹಂಗತ್ ನಾವೇನು ಹೇಳ್ಕೊ ತಿರ್ಗಾಡೋರಲ್ಲ ಏನಲ್ಲ ನಾವು ಸಮಾಧಾನ ಮಂದಿ ನಮ್ಮ ಮನೆಯವರೆಲ್ಲ ಬಡ್ಡಿ ಆಡ್ದವ್ರು ಅದಾರ ಮತ್ತು ಹಂಗೇನೋ ಪ್ರಾಬ್ಲಮ್ ಆದ್ರೆ ಅವ್ರು ಬರ್ತಾರೋ ಆದ್ರೆ ಅಲ್ಲಿ ತನಕ ಹೋಗಂಗಿಲ್ಲ ನೋಡ್ರಿ ನಮ್ದಿಲ್ಲ ರೊಕ್ಕ ಮಾತು ನೋಡ್ರಿ ಅನ್ನಾರ ನಾವು ಬಡ್ಡಿ ಸೀದಾ ನಮಗೆ ಕಟ್ಟಿಬಿಡ್ರಿ ಅಂದ್ರೆ ನಾವೇನು ಉಸಾಬರಿ ಮಾಡಲ್ಲ ನೀವು 1 ವರ್ಷ 2 ವರ್ಷ ತನಕ ರೊಕ್ಕ ತೊಗೋರಿ ನಾ ಏನು ಕೇಳಂಗಿಲ್ಲ ರೀ ಆದ್ರೆ ನಮ್ಮ ಬಡ್ಡಿ ನಮಗೆ ಬಂದು ಬಿಡ್ಬೇಕು ನೋಡ್ರಿ ಅನ್ನಾರ ಆಯ್ತು ರೀ ಅಕ್ಕಾರ ನಮ್ಗೆ ಎಲ್ಲ ನಮ್ಮ ಮನೆಯವ್ರು ಹೇಳ್ಯಾರಿ ಅದ್ರ ಪ್ರಕಾರ ನಾವು ನಿಮ್ಗೆ ರವಿವಾರಕ್ಕೊಮ್ಮೆ 10,000 ತಂದು ಕೊಡ್ತೀವಿ ರೀ
ಆಯ್ತು ರೀ ಹಂಗಾರೆ ತೊಗೋರ ನಾ 1,00,000 ರೂಪಾಯಿ ಅದಾವು. 1,00,000 ಈ ಸದ್ಯ ಏನೈತಿ ನಾವು 10,000 ರೂಪಾಯಿ ಮುರ್ಕೊಂಡನ 90,000 ರೂಪಾಯಿ ಕೊಡ್ತೀನಿ ರೀ ಈ ವಾರದ. ಇನ್ನು ಮುಂದಿನ ವಾರ ಆಯ್ತಾರ ನನಗೆ 10,000 ರೂಪಾಯಿ ತಂದು ಕೊಡ್ರಿ ಅನ್ನಾರ. ಹ್ಞೂ ಆಯ್ತು ರೀ ಅಕ್ಕ, ಹಂಗೆ ಮಾಡಿರಿ. ಮುರ್ಕೊಂಡು 90,000 ರೂಪಾಯಿ ಕೊಡ್ರಿ, ಮುಂದಿನ ಆಯ್ತಾರ ನಾನು ನಿಮಗೆ 10,000 ರೂಪಾಯಿ ತಂದು ಕೊಡ್ತೀನಿ ರೀ. ಆಯ್ತು ರೀ, ನೋಡಿರಿ ಟೈಮ್ಗೆ ತಂದು ಕೊಡ್ರಿ, ಮತ್ತು ಟೈಮ್ ಬೇಕಾದಾಗ ಒಯ್ಯಿರಿ. ಬಡ್ಡಿ ಮಾತ್ರ ತಪ್ಪಿಸ್ಬೇಡ್ರಿ. ಆಯ್ತು ರೀ ಅಕ್ಕಾರ, ತಪ್ಸಂಗಿಲ್ಲ ರೀ. ನಾವು ಬರ್ತೀವಿ ರೀ ಅಕ್ಕಾರ, ಜರ ಅರ್ಜೆಂಟ್ ಐತ್ರಿ ಅದಕ್ಕೆ ರೀ. ಹಾಂ ಹೋಗಿ ಬರ್ರಿ. ಅಯ್ಯವ್ವ, ಈಗ ಸಮಾಧಾನ ಆತಿ. ಎಲ್ಲಿ ನನ್ನ ಮೈ ಮೇಲೆ ಬರ್ತೈತಿ ನೋವ. 2,500 ರೂಪಾಯಿ ವಾರ ಸಂಘ ಹೆಂಗೆ ತುಂಬೋದು? ನೀವು ಲೋನ್ ಇವೇನು ನನ್ನ ಕಡೆ ದೇನೆ ತೊಗೊಂಡು ಹೋಗ್ತಾನಿಲ್ಲ ಅಂತ ಮಾಡಿದ್ನಿ. ಯಾಕಂದ್ರೆ 1,00,000 ಗಟ್ಲೆ ನಾ ಯಾವಾಗ ಬಡ್ಡಿ ವ್ಯವಹಾರ ಆಡಿಲ್ಲಲ್ಲ, ಇದೇ ಫಸ್ಟ್ ಆಡಿನೇ. ಸಮಾಧಾನ ಆತವ ನನಗೀಗ. ಶಾಂತಕ್ಕ, ಶಾಂತ, ಒಂದಿಟ್ಟು ನೀರು ತೊಗೊಂಬ. ಹಾಂ ರೀ ತನ್ರಿ. ಹಾಂ ತಗೋರಿ. ಇದು ನಿಂಗೆ ಕಸಕ್ಕೆ ಹೇಳಬಾರ್ದಿನ್ಲಿ ಆಳ ಹೇಳಿ ಬಂದೇನು? ಹೆಂಗೆ ಹೇಳಿ ಬರ್ತೇನೆ ರೀ ಸಂಜಿಕ್ಕೆ. ಹೌದು, ಆಯ್ತಾಯ್ತು. ಡಾಕ್ಟ್ರ್ ಬರ್ತಾನು, ನೀ ರೆಸ್ಟ್ ಮಾಡು. ನೋಡು ಎಲ್ಲೆಲ್ಲಿ ಊರಾಗ ಬಂದಿರ್ಬೇಕಾ, ಕರ್ಕೊಂಡು ಬರ್ತಾನೆ. ಮಧ್ಯಾಹ್ನ ಹೋಗಿದ್ನಿ, ಬಾಗಿಲು ಹಿಕ್ಕಿತ್ತು ಅವ್ನು ದವಾಖಾನಿ, ಅದಕ್ಕೆ ಈಗ ತೆಗೆದ್ತಾನ. ತೊಗೊಂಬರ್ತಾನೆ. ಒಂದು ಇಂಜೆಕ್ಷನ್ ಮಾಡ್ಕೊಂಡ್ಬಿಡಕ್ಕೆ. ಕಸ ಅದು ಎಲ್ಲ ಭಾಳ ಬಂದವು ಹೊಲ್ದಾಗ. ಈಗ ನೀನೇ ಮಡ್ಸ್ಕೊಂಡು ಮಲ್ಕೊಂಡು ಬಿಟ್ಟೆ ಅಂದ್ರೆ ಎಲ್ಲ ಹಂಗೆ ಕೂತು ಬಿಡ್ತಾವು. ಅದಕ್ಕೆ ಹಾಂ ಆಯ್ತು, ಕರ್ಕೊಂಬರ್ರಿ. ನಾನು ಅದ್ರ ಸಲ ಕಾಯ್ತೀನಿ. ಒಂದು ಇಂಜೆಕ್ಷನ್ ಮಾಡ್ಕೊಳ್ಳೋದ್ಲ ಬಗೆಹರಂಗಿಲ್ಲ. ಒಂದು ಸೂಜಿ ಸುಚ್ಕೊಂಡು ಬಿಟ್ನಿ ಅಂದ್ರೆ ಕಣ್ಣು ಎಲ್ಲ ಹೋಗಿ ಬಿಡ್ತೈತಿ. ನನಗೂ ಆ ಕಡೆ ಕೆಲಸ ಹೊಲ್ದಂದು ದಗದ ಮಾಡೋಕ್ಕೆ ಚಲೋ ಆಗಿಬಿಡ್ತೈತಿ ರೀ. ಕರ್ಕೊಂಬರ್ರಿ. ಆಯ್ತಾಯ್ತು, ಮಕ್ಕ ಒಂದಿಟ್ಟು ನಾ ತೊಗೊಂಡು ಬರ್ತಾನೆ ಅವನು. ಹಾಂ ರೀ, ನೋಡಿರಿ ಫ್ರೆಂಡ್ಸ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಸಪೋರ್ಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದ್ರ ಮುಂದೆ ಏನೇನು ಆಗ್ತೈತಿ ಅನ್ನೋದು ಇನ್ನು ಮುಂಬರುವ ವಿಡಿಯೋ ಒಳಗೆ ನಿಮ್ಗೆ ಶೇರ್ ಮಾಡ್ತೀನಿ ರೀ. ಧನ್ಯವಾದಗಳು.